ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಮೇ 28 ಭಾನುವಾರ ಬೆಳಬೆಳಿಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 6 ಗಂಟೆ ಆಗ್ತಾ ಇದೆ. ನನ್ನ ರೆಡಿ ಮಾಡೋದಕ್ಕೆ ಬ್ಯೂಟಿ ಪಾರ್ಲರ್ನವ್ರನ್ನ ಕರೆಸಿದ್ದೆ. ಈಗ ರೆಡಿಯಾಗಿದ್ದಾಯಿತು, ಸಾರಿ ಉಡಿಸಿ ಹಾಗೆ ಹೇರ್ ಸ್ಟೈಲ್ ಮಾಡಿ ಮೇಕಪ್ ಮಾಡಿದ್ದೆಲ್ಲ ಆಯಿತು. ಯಾವ ರೀತಿ ಸಾರಿ ಉಡಿಸಿದ್ರು, ಹಾಗೆ ಯಾವ ರೀತಿ ಹೇರ್ ಸ್ಟೈಲ್ ಮಾಡಿದರು, ಮೇಕಪ್ ಹೇಗೆ ಮಾಡಿದರು ಅನ್ನೋದೆಲ್ಲ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಾನು ಉಟ್ಕೊಂಡಿರೋ ಸಾರಿ ಇದು ಟಿಶ್ಯೂ ಸಿಲ್ಕ್. ತುಂಬ ಆರಾಮಾಗಿರುತ್ತೆ ಈ ಸಾರಿ ಮಾತ್ರ. ಬೆಳಿಗ್ಗೆಯಿಂದ ಸಂಜೆವರೆಗೆ ಉಟ್ಕೊಂಡಿದ್ರು ಒಂಥರ ಸೆಕೆ ಅಂತೆಲ್ಲ ಅನಿಸಲ್ಲ. ಬೇರೆ ಸಿಲ್ಕ್ ಸಾರಿಗಳೆಲ್ಲ ಅದು ಬಿಟ್ಟರೆ ಸೆಕೆ ಅನಿಸುತ್ತೆ. ಎಷ್ಟೊತ್ತಿಗೆ ಸಾರಿ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಈ ಸಾರಿ ಹಾಗೇನು ಅನಿಸಲ್ಲ. ಅಕ್ಕ ಕೂಡ ಅಕ್ಕನ ಮಗನ ಉಪನಯನದಲ್ಲಿ ಟಿಶ್ಯೂ ಸಿಲ್ಕ್ನೇ ಉಟ್ಕೊಂಡಿದ್ಲು. ಅವಳು ಕೂಡ ನನಗೆ ಹೇಳ್ತಾ ಇದ್ಲು, ಈ ಸಾರಿ ತುಂಬ ಆರಾಮಾಗಿದೆ. ಬೆಳಿಗ್ಗೆಯಿಂದ ಅವಳು ಸುಮಾರು ಸಂಜೆ ಈವ್ನಿಂಗ್ ಟೈಮ್ವರೆಗೂ ಉಟ್ಕೊಂಡೇ ಇದ್ಲು. ಆದರೂ ಏನು ಸೆಕೆ ಎಲ್ಲ ಅನಿಸಿಲ್ಲ, ಒಂಥರ ಆರಾಮಾಗಿತ್ತು ಅಂತ ಹೇಳ್ತಾ ಇದ್ಲು. ನನಗೂ ಕೂಡ ಅದೇ ಥರ ಇದು ಆರಾಮಾಗಿ ಅನ್ನಿಸ್ತಾ ಇತ್ತು. ಹಾಗೆ ಕಡಿಮೆ ಕೂದಲಿದ್ರೆ ಈ ರೀತಿ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಕೂದಲು ಕಡಿಮೆ ಇದೆ ಅಂತ ಅನಿಸಲ್ಲ, ಚೆನ್ನಾಗಿರುತ್ತೆ. ಮತ್ತು ಈ ಸೆಕೆಗಾಲದಲ್ಲಂತೂ ತುಂಬಾ ಆರಾಮಾಗಿ ಅನಿಸುತ್ತೆ. ಇವಾಗೆಲ್ಲ ಮೊಗ್ಗಿನ ಜಡೆ ಎಲ್ಲ ಹಾಕ್ಕೊಂಡ್ಬಿಟ್ರೆ ಒಂಥರ ಹೆವಿ ಅನಿಸುತ್ತೆ ಮತ್ತು ಸೆಕೆ ಆಗ್ತಾ ಇರುತ್ತೆ. ಇದು ಆರಾಮಾಗಿತ್ತು ನನಗೆ. 6:30ಗೆಲ್ಲ ಪೂಜೆಗೆ ಹೋಗಬೇಕಾಗಿತ್ತು. ಅದಕ್ಕೆ ಅವರಿಗೆ ಬೇಗನೆ ಬರೋಕ್ಕೆ ಹೇಳಿದ್ದೆ. 5 ಗಂಟೆಗೆಲ್ಲ ಬರೋದಕ್ಕೆ ಹೇಳಿದ್ದೆ. ಅವರು ಬೇಗನೆ ಬಂದಿದ್ದರು ಕೂಡ. ಇವಾಗ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ಇದು ನಾನು ಫಸ್ಟ್ ಟೈಮ್ ಮಾಡ್ಕೊಂಡಿರೋ ಮೇಕಪ್ ಅಂತ ಹೇಳ್ಬೋದು. ಮದುವೆಯಲ್ಲೂ ಕೂಡ ನಾನು ಈ ರೀತಿ ರೆಡಿ ಆಗಿರಲಿಲ್ಲ, ಸಿಂಪಲ್ಲಾಗಿಯೇ ರೆಡಿ ಆಗಿದ್ದೆ. ಹಾಗೆಯೇ ಲಾಸ್ಟ್ ಟೈಮ್ ಆಗಿರೋ ಗೃಹ ಪ್ರವೇಶದಲ್ಲೂ ಕೂಡ ಸಿಂಪಲ್ಲಾಗಿ ರೆಡಿ ಆಗಿದ್ದೆ. ತಮ್ಮನ ಮದುವೆ ಟೈಮಲ್ಲಿ ಬಿತ್ತಕ್ಕೆ ಹಿಡಿಯುವಾಗ ಸ್ವಲ್ಪ ಮಾತ್ರ ರೆಡಿಯಾಗಿದ್ದೆ ಅಷ್ಟೇ. ಈಗ ಮೊದಲನೇ ಬಾರಿ ಈ ರೀತಿ ರೆಡಿಯಾಗಿರೋದು. ಅದಕ್ಕೆ ತಮ್ಮ, ಅಕ್ಕ, ಅಪ್ಪ, ಅಮ್ಮ ಎಲ್ಲ ಹೇಳ್ತಾ ಇದ್ದಾರೆ, ನಿಂಗೆ ಗುರ್ತನೇ ಸಿಗಲ್ಲ, ನೀನು ಹಾಗೆ ಇದ್ರೇ ಚೆನ್ನಾಗಿರ್ತಿದ್ದೆ, ಸಿಂಪಲ್ಲಾಗಿಯೇ ಈಗ ಒಂಥರ ಬೇರೆ ಯಾರನ್ನೋ ನೋಡ್ದಂಗೆ ಅನಿಸುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ನಾನು ರೆಡಿ ಆದಮೇಲೆ ನನ್ನ ನೋಡಿಬಿಟ್ಟು ನನಗೂ ನನ್ನನ್ನು ಮಿರರಲ್ಲಿ ನೋಡ್ಕೊಂಡಾಗ ಬೇರೆ ಯಾರನ್ನೋ ನೋಡೋ ಥರ ಅನ್ನಿಸ್ತಾ ಇತ್ತು. ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೆ. ನಿಮಗೆಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? समर्पयामि
समर्पयामि भवतु दत्तात्रेयेण भवतु असन्तु समर्पयामि आयनेन वैश्वानराय विद्महे आदिगाय धीमहि तन्नो प्रचोदयात् यज्ञेश्वराय नमः देवाय दासमण्डले कामदश्च ग्रहाय मे पुष्पाणमर्पयामि नामपूजां करिष्ये ओम केशवाय नमः नारायण केशवाय नमः नारायणाय नमः माधवाय नमः गोविन्दाय नमः विष्णवे नमः वसुदेवाय नमः त्रिविक्रमाय नमः वामनाय नमः श्रीधराय नमः श्रीकृष्णाय मया देव स्थापितस्तो सुकाशन तेन मे सफल अवाप्तिः भवेत् जन्मनि इह जन्मनि यज्ञेश्वराय नमः इदं पूर्णफलं समर्पयामि ओम विश्वाय चतुर्भुजे यज्ञेश्वराय नमः पूर्णफलं समर्पयामि युवा सभा
ಸ್ವಲ್ಪ ಇದೆ ಬೆಳಿಗ್ಗೆ ಗಣಹೋಮ ಮತ್ತು ಸರಸ್ವತಿ ಹೋಮ ಎಲ್ಲ ಇತ್ತು. ಹಾಗೆ ಇಲ್ಲಿ ಈಗ ಸರಸ್ವತಿ ಪೂಜೆ ಇದೆ, ಶಾರದಾ ಪೂಜೆ. ಅದಕ್ಕೋಸ್ಕರ ಈಗ ಇಲ್ಲಿ ರೆಡಿ ಕೂಡ ಮಾಡಿದ್ದಾಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಆಮೇಲೆ ಹಾಲು ಉಗ್ಸೋದು, ನಂತರ ಸೇರೋದು, ಒಳಗಡೆ ಹೋಗೋದು, ಇವೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.